ನಾಡಿನಾದ್ಯಂತ ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆಗಳು ದುಬಾರಿಯಾಗಿದ್ದರೂ ಜನರು ಅವುಗಳನ್ನು ಖರೀದಿಸಿ ಅತ್ಯುತ್ಸಾಹದಿಂದ ಹಬ್ಬ ಆಚರಿಸುತ್ತಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಗೊರವನಹಳ್ಳಿಯ ಮಹಾಲಕ್ಷ್ಮಿ ದೇವಾಲಯಕ್ಕೆ ರಾಜ್ಯ ಹೊರ ರಾಜ್ಯದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ದೂರದರ್ಶನದೊಂದಿಗೆ ಮಹಿಳೆ ಪೂರ್ಣಿಮಾ ಕಳೆದ 20 ವರ್ಷಗಳಿಂದ ದೇವಾಲಯಕ್ಕೆ ಬರುತ್ತಿದ್ದು ಇಷ್ಟಾರ್ಥಗಳ ಈಡೇರಿಕೆಗಾಗಿ ಪ್ರಾರ್ಥನೆ ಸಲ್ಲಿಸಿರುವುದಾಗಿ ತಿಳಿಸಿದರು. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ನಂಗೆ ದರ್ಶನ ಸಿಗುತ್ತೆ ತಾಯಿದು ಅಂತೇಳಿ ತುಂಬಾ ಖುಷಿ ಆಯಿತು. ತುಂಬ ಒಂದು 10-15-20 ವರ್ಷದಿಂದನೂ ಬರ್ತಾನೆ ಇದ್ದೀನಿ ನನ್ನ ತಾಯಿಗೆ. ಆದರೆ ಹಬ್ಬದ ದಿನ ಬರಬೇಕು, ನಾನು ಲಕ್ಷ್ಮಿ ದರ್ಶನ ಮಾಡಬೇಕು ಅನ್ನೋದು ತುಂಬ ದಿನದ ಆಸೆ ಆಗಿತ್ತು. ಅದು ನನಗೆ ಇವತ್ತು ಈಡೇರಿತು. ತುಂಬ ಖುಷಿ ಆಯಿತು ಸರ್ ನನಗೆ. ಪ್ರಧಾನ ಅರ್ಚಕ ಸುಬ್ರಹ್ಮಣ್ಯ ಈ ವರ್ಷ ದೇವರಿಗೆ ಬೆಳಗ್ಗಿನಿಂದ ಅಭಿಷೇಕ, ಹೋಮ ಮತ್ತಿತರ ಪೂಜಾ ಕೈಂಕರ್ಯಗಳು ನಡೆದಿದ್ದು ಸಾವಿರಾರು ಭಕ್ತರು ಬಂದು ದೇವರ ದರ್ಶನ ಪಡೆಯುತ್ತಿರುವುದಾಗಿ ಹೇಳಿದರು. ಈಗ ಒಂದು 15,000 ಜನ ಬಂದೋಗಿದ್ದಾರೆ. ಜನಕ್ಕೆ ಯಾವ ತೊಂದರೆ ಆಗದಿರೋ ಎಲ್ಲ ವ್ಯವಸ್ಥೆನೂ ಕಲ್ಪಿಸಿದ್ದೀವಿ. ರಾಜ್ಯದ ಎಲ್ಲ ಮೂಲೆಯಿಂದನೂ ಜನ ಬರ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ. ಇನ್ನೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಂತೀನಿ. ದೇವಾಲಯ ಸಮಿತಿ ಸದಸ್ಯೆ ಲಕ್ಷ್ಮೀ ಪ್ರಸಾದ್ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದು ವಿಶೇಷ ಪೂಜೆ ಸಲ್ಲಿಸುತ್ತಿರುವುದಾಗಿ ತಿಳಿಸಿದರು. ಅಷ್ಟೈಶ್ವರ್ಯ ಪ್ರದಾಯಿನಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಸ್ವಯಂಭೂ ಮಹಾಲಕ್ಷ್ಮಿ. ಅವಳ ಒಂದು ಕೃಪೆಯಿಂದ ಜನಕ್ಕೆ ತುಂಬಾ ಒಳ್ಳೆಯದಾಗ್ತಾ ಇದೆ. ಆ ಒಂದು ನಂಬಿಕೆಯಿಂದನೇ ಈ ಕ್ಷೇತ್ರಕ್ಕೆ ಇಷ್ಟೊಂದು ಜನಸಾಗರ ಹರಿದು ಬರ್ತಾ ಇದೆ. ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ವಾಸುದೇವ ನಾಡಿನಾದ್ಯಂತದಿಂದ ಬರುವ ಭಕ್ತರ ದರ್ಶನಕ್ಕೆ ಅನುವಾಗಲು ಸರತಿ ಸಾಲು ಹಾಗೂ ವಿಶೇಷ ದರ್ಶನ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಮಾಮೂಲಿ ನಾವು ಹೂವಿನ ಅಲಂಕಾರ, ನೀರಿನ ವ್ಯವಸ್ಥೆ, ಬರುವಂಥ ಭಕ್ತಾದಿಗಳಿಗೆ ಏನು ವಿಶೇಷ ದರ್ಶನದ ವ್ಯವಸ್ಥೆ, 2 ವಿಶೇಷ ದರ್ಶನ ಕೌಂಟರ್ ಮಾಡಿದ್ದೀವಿ. ಆದ್ದರಿಂದ ಅಲ್ಲಿ ನೀರಿನ ವ್ಯವಸ್ಥೆ ಪ್ರತಿಯೊಂದನ್ನು ಮಾಡಿದ್ದೀವಿ. ಇದುವರೆಗೂ ಯಾವುದೇ ಒಂದು ರೀತಿಯ ತಳ್ಳಾಟ ಆಗಲಿ ಏನೂ ನಡೀದೆ, ಸುಸಮವಾಗಿ ನಡ್ಕೊಂಡು ಹೋಗ್ತಾ ಇದೆ. ಉಳಿದಂತೆ ರಾಜ್ಯದ ವಿವಿಧೆಡೆ ವರಮಹಾಲಕ್ಷ್ಮಿ ಹಬ್ಬವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಹಿಳೆಯರು ತಮ್ಮ ಮನೆಗಳನ್ನು ತಳಿರು ತೋರಣಗಳಿಂದ ಶೃಂಗರಿಸಿ ದೇವರ ಮನೆಯಲ್ಲಿ ಕಲಶವನ್ನಿಟ್ಟು ಪೂಜೆ ಸಲ್ಲಿಸುತ್ತಿದ್ದಾರೆ.